ಲೀಲಾ ನೋಡು ಇದೆಲ್ಲ ಊಫಿ ಇನ್ಮೇಲೆ ನಾನು ನಿನ್ನ ಸುದ್ದಿಗೆ ಬರಲ್ಲ, ನೀನು ನನ್ನ ಸುದ್ದಿಗೆ ಬರಬೇಡ, ಓಕೆನಾ? ಹಾಂ ನೋಡು, ಪ್ಲೀಸ್ ಈ ವಿಷಯ ಏಜಿಗೆ ಮಾತ್ರ ಗೊತ್ತಾಗಬಾರ್ದು. ನಾನು ಏನು ಮಾಡ್ಬೇಕು ಹೇಳು? ಊರು ಬಿಟ್ಟು ಹೊಟ್ಟೋಗ್ಬೇಕಾ? ಹಾಂ ಹೊಟ್ಟೋಗ್ತೀನಿ, ಯಾರ ಕಣ್ಗೂ ಕಾಣಿಸಲ್ಲ, ಹಾಗೆ ಹೊಟ್ಟೋಗ್ತೀನಿ. ಪ್ಲೀಸ್ ಈ ವಿಷಯ ಏಜಿಗೆ ಮಾತ್ರ ಗೊತ್ತಾಗಬಾರ್ದು, ಪ್ಲೀಸ್. ಅದಕ್ಕೆ ಹೇಳೋದು, ದೇವರು ಒಳ್ಳೆಯವ್ರ ಜೊತೆ ಇದ್ದೇ ಇರ್ತಾನೆ ಅಂತ. ಇವತ್ತಿಗೆ ನಿನ್ನ ಆಟ ಎಲ್ಲ ಬಂತ್. ನೀನು ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರಬೇಕು, ಮನೆ ಕೂಡ ಬರಬೇಕು. ಯಾಕೆ ಹೇಳು? ಮನೆಯಲ್ಲೇ ತಾನೆ ಎಲ್ಲ ತೀರ್ಮಾನ ಆಗೋದು. ಬರೀ ತೀರ್ಮಾನ ಅಲ್ಲ, ಅದು ಅಂತಿಮ ತೀರ್ಮಾನ. ಏನು ಮೈಂಡ್ ವಾಯ್ಸಾ? ಏನು ಅಂತ ನಂಗೂ ಹೇಳು ಚಿನ್ನ. ಬೇಡ ಬಿಡು, ನಿನ್ ದರಿದ್ರ ಬುದ್ಧಿ ನಂಗೆ ಗೊತ್ತಿದೆ. ಸೊ ನಿನ್ ಮೈಂಡ್ ವಾಯ್ಸ್ ಏನಿದೆ ಅಂತಲೂ ನಂಗೆ ಗೊತ್ತು. ಇಲ್ಲಿಂದ ಓಡೋಗ್ಬೇಕು ಅಂತ ಅನ್ಕೋತಿದ್ಯಾ? ನೀನ್ ಎಲ್ಲೂ ಹೋಗಕ್ಕಾಗಲ್ಲ. ನೀನ್ ಹೋದ್ರೂ ಕೂಡ ಏಜೆ ಬಿಡ್ಬೇಕಲ್ವಾ? ಅದಕ್ಕೆ ಒಂದು ಐಡಿಯಾ ಕೊಡ್ತೀನಿ. ಅವ್ರ ಕಾಲಿಗೆ ಬಿದ್ದು ನಾನು ತಪ್ಪು ಮಾಡಿದ್ದೀನಿ, ನನಗೆ ನೀವು ಏನು ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸ್ತೀನಿ ಅಂತ ಹೇಳ್ಬಿಡು. ಹೇಳ್ತೀಯಾ? ಆಗಲೇ ನಾನು ಅರ್ಚನೆ ಮಾಡಿಸಿದ್ದು ನಿನ್ನ ಹೆಸರಲ್ಲ, ಅಂತರ ಅಕ್ಕನ ಹೆಸರಲ್ಲಿ. ಜಯ, ಬಲ, ಶ್ರೇಯಸ್ಸು ಅದೆಲ್ಲ ಅಂತರ ಅಕ್ಕಂಗೆ ಸೇರಿದ್ದು. ಅವರಿಂದ ನನ್ನ ಗಂಡಂಗೆ ಸೇರುತ್ತೆ. ಸೊ ಜಯ ನಂದೆ, ಆ ಕಾನ್ಫಿಡೆನ್ಸ್ ನನಗಿದೆ. ನೋಡ್ಲಿಲ್ಲ, ನನ್ಗೊಂದೇ ಒಂದು ಅವಕಾಶ ಕೊಡು ಪ್ಲೀಸ್. ನಾನು ಏನು ಮಾಡಬೇಕು ಅಂತ ಹೇಳು ಪ್ಲೀಸ್. ಗುಡ್ ಡೀಲ್. ಆಗಲೇ ನೀನು ತುಂಬ ಮಾತಾಡ್ಬಿಟ್ಟೆ, ನಂಗೆ ಇಷ್ಟ ಆಗಲಿಲ್ಲ. ಈಗ ನನಗೂ ಒಳ್ಳೇದಾಗಬೇಕಲ್ವಾ? ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸು. ಅರ್ಚನೆನಾ? ಅದಕ್ಕೇನಂತೆ, ಈಗಲೇ ಮಾಡಿಸ್ತೀನಿ. ನಿಮಿಷ ಅರ್ಚಕ್ರೆ, ಇನ್ನೊಂದು ಹೆಸರಲ್ಲಿ ಅರ್ಚನೆ ಮಾಡಬೇಕು. ಅದಕ್ಕೇನಮ್ಮ, ಧಾರಾಳವಾಗಿ ಮಾಡ್ತೀನಿ. ಅರ್ಚಕ್ರೆ, ಹೆಸರು ಹೇಳಮ್ಮ. ಲೀಲಾ. ಲೀಲಾ ನಾಮಧೇಯಸ್ಯ. ಬರೀ ಲೀಲಾನಾ? ಅಲ್ಲ, ಲೀಲಾ ಅಭಿರಾಮ್ ಜಯಶಂಕರ್. ಲೀಲಾ ಅಭಿರಾಮ್ ಜಯಶಂಕರ್ ನಾಮಧೇಯಸ್ಯ. ರಾಶಿ? ಮೇಷರಾಶಿ. ಮೇಷರಾಶೋ ಜಾತಸ್ಯ. ನಕ್ಷತ್ರ? ಭರಣಿ ನಕ್ಷತ್ರ. ಭರಣಿ ನಕ್ಷತ್ರೋ. ಆಗ್ಲೇ ಅಂತರ ಅನ್ನೋರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರಲ್ಲ, ಅದೇ ರಾಶಿ ಅದೇ ನಕ್ಷತ್ರ, ಆದರೆ ರೂಪ ಮಾತ್ರ ಬೇರೆ ಅಷ್ಟೇ. ವಾಂ ಲೀಲಾನಾಮಧೇಯಸ್ಯ ಸರ್ವೇಷಾಣಾಂ ಸಹಕುಟುಂಬಾಣಾಂ ಕ್ಷೇಮಸ್ಥೈರ್ಯ ವಿಜಯಾಭಯ ಆಯುರಾರೋಗ್ಯ ಅಭಿವೃದ್ಧಿ ಅರ್ಥೆ ಪುಷ್ಪಾರ್ಚನಮಹಂ ಕರ್ಮ ಕರಿಷ್ಯೇ. ರೂಪ ಮಾತ್ರ ಬೇರೆ, ಆದರೆ ರಾಶಿ ನಕ್ಷತ್ರ ಎಲ್ಲ ಒಂದೇ. ನಿಂದು ರೂಪ ಒಂದೇ, ಬೇರೆ ಎಲ್ಲ ಬೇರೆ. ಅದಕ್ಕೆ ಅದನ್ನ ದೇವಸ್ಥಾನ ಅನ್ನೋದು. ನ್ಯಾಯ ನೀತಿ ಧರ್ಮನೇ ಗೆಲ್ಲೋದು. ಅದಿವತ್ತು ಏಜೆಯಿಂದ ಇನ್ನೊಂದ್ಸತಿ ಪ್ರೂವ್ ಆಗುತ್ತೆ. ರೆಡಿ ಇರು. ಕೌಸಲ್ಯ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಒಳ್ಳೆ ಮಾತಲ್ಲಿ ಹೇಳುವಷ್ಟು ಹೇಳಿದ್ದೀನಿ. ಬಾಗಿಲು ಒಡ್ಕೊಂಡು ಒಳಗೆ ಬರ್ತೀನಿ. ನಿನ್ನ ಆಗಿದ್ದ ಗಂಟ್ಲು ಹರಿದೋಗೋ ಹಾಕಿ ಕಿರ್ಚ್ಕೋತಾ ಇದ್ದೀನಿ. ನೀನು ಒಳಗಡೆ ಬಚ್ಚಿಟ್ಕೊಂಡು ಏನೇ ಮಾಡ್ತಾ ಇದೀಯಾ? ಕೊಂದಾಕ್ಬಿಡ್ತೀನಿ ನಿನ್ನನ್ನು. ಇವತ್ತು ಕೊಂದಾಕ್ಬಿಡ್ತೀನಿ, ಬಿಡಲ್ಲ. ಹೊಡೀರಿ, ಬಡೀರಿ, ಕೊಂದು ಸಾಕ್ಬಿಡಿ ನನ್ನ. ಹೊಸ ನಾಟಕ ಶುರು ಮಾಡ್ಕೊಂಡ್ಯಾ? ಹೊಡೀರಿ, ಕೊಲ್ಲಿ ಅಂತ ಅಂದ್ಬಿಟ್ರೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತನಾ? ನೀನು ಅಳ್ತಾ ಇದೀಯಾ? ಯಾಕೆ ಅಳ್ತಾ ಇದೀಯಾ? ಜೀವನದಲ್ಲಿ ಕಷ್ಟಪಟ್ಟವ್ರು ಅಳ್ತಾರೆ, ಮೋಸ ಹೋದವ್ರು ಅಳ್ತಾರೆ, ಸತ್ತೋದವ್ರು ಮುಂದೆ ಕೂತ್ಕೊಂಡು ಅಳ್ತಾರೆ, ತಪ್ಪು ಮಾಡಿ ಪ್ರಾಯಶ್ಚಿತ್ತ ಮಾಡುವಾಗ್ಲೂ ಅಳ್ತಾರೆ. ನೀನು ಯಾಕೆ ಅಳ್ತಾ ಇದೀಯಾ? ನಿನಗೇನು ಕಷ್ಟ ಬಂದಿದೆ? ನಿನಗೇನು ನಷ್ಟ ಆಗಿದೆ? ಯಾಕೆ ಅಳ್ತಾ ಇದೀಯ ಹೇಳು? ಹೇಗೆ ಹೇಳಿರಿ? ನಾನು ಏನು ಹೇಳ್ದೇ ಇರೋ ಹಾಗೆ ಪರಿಸ್ಥಿತಿ ನನ್ನ ಬಾಯಿನ ಕಟ್ ಹಾಕಿದೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಸಾಕು ಮುಚ್ಚೆ ಬಾಯಿ. ಪಶ್ಚಾತ್ತಾಪ ಅಂತೆ, ಪಶ್ಚಾತ್ತಾಪ.
ಪಶ್ಚಾತ್ತಾಪ ಇರೋದು ಪಾಪ ಪ್ರಜ್ಞೆ ಇರೋರಿಗೆ ಕಣೆ. ನಿನಗೆಲ್ಲಿದೆ ಅದು? ನೀನು ಹೊರಗಡೆ ಕಣ್ಣೀರು ಹಾಕಿ ಒಳಗಡೆಯಿಂದ ಸಂಭ್ರಮ ಪಡ್ತಾ ಇರ್ತೀಯ. ನನ್ನ ಗಂಡ ಒಂದಷ್ಟೊತ್ತು ಕೂಗಾಡ್ತಾನೆ, ಆಮೇಲೆ ವಿಧಿ ಇಲ್ಲದೆ ಬಾಯಿ ಮುಚ್ಕೊಂಡಿರ್ತಾನೆ ಅಂತ ಲೆಕ್ಕಾಚಾರ ಹಾಕಿದ್ಯಾ ಅಲ್ವಾ? ಅದಕ್ಕೆ ಈ ಕಣ್ಣೀರು ಹಾಕೋ ನಾಟಕ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷದಲ್ಲಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ನೀವ್ ತಿಳ್ಕೊಂಡಿರೋದೆಲ್ಲ ತಪ್ಪು ರೀ. ಆದ್ರೆ ಆ ತಪ್ಪನ್ನ ಸಾಬೀತ್ ಮಾಡಕ್ ಆಗದೆ ಇರೋದ್ ನಥದೃಷ್ಟೇ. ನಾನು ಲೀಲಂಗ್ ಅನ್ಯಾಯ ಮಾಡಿದ್ದೀನಿ ನಿಜ, ಆದ್ರೆ ಅದಕ್ಕೆ ಕಾರಣ ಹೊಟ್ಟೆಗಿತ್ತಲ್ಲ ರೀ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೆ? ನೀನ್ ಮಾಡಿರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ವಿಡಿಯೋ ಡಿಲೀಟ್ ಮಾಡದೇ ಇದ್ರೆ ನಾನ್ ಪ್ರಾಣ ಕಳ್ಕೊತೀನಿ ಅಂತ ಸ್ವಂತ ಮಗಳಿಗೆ ಬ್ಲಾಕ್ ಮೇಲ್ ಮಾಡಿದ್ಯಲ್ಲೇ. ನನ್ನ ಮಗಳು ಅದು ನಿನ್ನ ಕಪಟ ನಾಟಕ ಅಂತ ಗೊತ್ತಾಗದೆ ನಿನ್ನ ಪ್ರಾಣ ಉಳಿಸೋದಕ್ಕೆ ವಿಡಿಯೋ ಡಿಲೀಟ್ ಮಾಡಿಬಿಟ್ಲು. ಮದುವೆ ಆಗೋ ಮುಂಚೆ ನೀನು ಅವಳಿಗೆ ತುತ್ತು ಕೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಋಣಕ್ಕೆ ಮದುವೆ ಆದ್ಮೇಲೆ ಜೀವನಕ್ಕೆ ಕೊಳ್ಳಿ ಇಟ್ಕೊಂಡ್ಲು ಕಣೆ. ಗುಣವಂತ ಮಗಳಿಗೆ ನೀನ್ ದ್ರೋಹ ಮಾಡ್ತಾ ಇದೀಯಲ್ಲ. ನನ್ನ ಮನೆ ಬಿಟ್ಟು ಆಚೆ ತಳ್ತೀನಿ. ಈ ಮನೆ ಬಿಟ್ಟು ನನ್ನನ್ನು ಆಚೆ ಕಳಿಸಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನ್ನ ಮನೆಯಿಂದ ಆಚೆ ತಳ್ತಾ ಇರೋದು ಮನೆ ಬಿಟ್ಟು ಹೋಗು ಅಂತ ಅಲ್ಲ, ನೀನ್ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಅಂದ್ರೆ ಈ ಕ್ಷಣ ನೀನು ಅಳಿಯಂದ್ರ ಮನೆಗೆ ಹೋಗಿ ನೀನು ಅಂತರನ್ ಜೊತೆ ಕೈ ಜೋಡಿಸಿದ್ಯಾ, ತಪ್ಪು ಮಾಡ್ತಾ ಇದೀಯಾ ಅಂತ ತಪ್ಪು ಒಪ್ಕೋ. ಹೋಗು, ನಡಿ. ಆ ಲೀಲಾ ಮೇಲೆ ನಿಮಗೆ ಯಾಕೆ ಅಷ್ಟೊಂದು ಪ್ರೀತಿ? ಅದೇ ಪ್ರೀತಿ ಅಂತರ ಅತ್ತೆ ಮೇಲೆ ಯಾಕಿಲ್ಲ? ಯಾಕಂದ್ರೆ ಅವಳ ಅಂತರ ಅಲ್ಲ. ಒಂದ್ ಹೆಣ್ಣು ನಾನಾ ಅವತಾರಗಳೆತ್ತಿರ್ಬೇಕಾದ್ರೆ ಅವ್ರನ್ನ ಬರೀ ಅಂತರ ಅಂತ ಕರೆಯಕ್ ಸಾಧ್ಯನಾ? ರೀ, ನಂಗೆ ಗೊತ್ತು ನಾನು ಪದೇ ಪದೇ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿರ್ತೀನಿ ಅಂತ, ಆದರೆ ಏನೂ ಅನ್ಕೋಬೇಡಿ. ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬಂದೆ. ನೀವೇನೂ ಹೇಳಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಅದು ದುರ್ಗಾ ಅವರು ಮನೆಗೆ ಸೇಫಾಗಿ ಬಂದರೆ ನಾನು ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ತಿದ್ದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ಕೆಲಸ ತುಂಬ ಚೆನ್ನಾಗಾಯ್ತು. ಸರಿ, ನೀ ಹೊರಡು. ಅಯ್ಯೋ, ಹೊರಡು ಅಂತ ಹೇಳ್ತಿದ್ದೀರಾ? ನಾನು ಬಂದ ಕೆಲಸ ಏನೂ ಆಗೇ ಇಲ್ಲ ರೀ. ಅದು ಮುಖ್ಯವಾದ ಕೆಲಸ ಅಂತ ಬೇರೆ ಹೇಳಿದ್ದೆ. ಏನು ಅಂತ ಕೇಳಲ್ವಾ ನೀವು? ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಹೋಗ್ತೀನಿ ರೀ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಕಣ್ಮುಚ್ಚಿ. ಏನು ಹೇಳು? ನೀವು ಮುಚ್ಚಿ, ನಾನು ಹೇಳ್ತೀನಿ. ಇದನ್ನೆಲ್ಲ ನೋಡೋ ಬದಲು ನೀನು ಹೇಳೋ ಕೆಲಸ ಮುಂಚೆನೇ ಮಾಡಿದರೆ ಚೆನ್ನಾಗಿರ್ತಿತ್ತು. ಯಾವ ಕೆಲಸ? ಈಗ ತಾನೇ ನೀನು ಹೇಳ್ತಿಲ್ಲ, ಕಣ್ಮುಚ್ಚಿ ಅಂತ. ರೀ, ಏನು ಹೇಳ್ತಿದ್ದೀರಾ ನೀವು? ಬಿಡ್ತು ಅನ್ನಿ. ಬಿಡ್ತು ಅಂದ ತಕ್ಷಣ ಎಲ್ಲ ಹೊರಟೋಗೋದಾದರೆ ಸಂಬಂಧಗಳು, ಬಾಂಧವ್ಯ, ಸ್ನೇಹ, ಪ್ರೀತಿ ಇದ್ಯಾವುದೂ ಇರ್ತಾನೆ ಇರಲಿಲ್ಲ. ಕೆಲವು ಸಂಬಂಧಗಳು ಸುಲಭವಾಗಿ ಹೋದರೂ ಅದರಿಂದ ಆಗಿರೋ ಗಾಯ ಹೋಗೋದೇ ಇಲ್ಲ. ಅದಕ್ಕೆ ಬಿಡ್ತು ಅಂತ ಹೇಳೋಕ್ಕಾಗತ್ತಾ? ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ನನಗೆ ಅರ್ಥ ಆಗಲ್ಲ. ನಂಗೆ ಕೇಳಿಸ್ಕೊಳ್ಳೋಕೆ ಇಂಟ್ರೆಸ್ಟು ಇಲ್ಲ. ಸದ್ಯಕ್ಕೆ ನೀವು ಕಣ್ಮುಚ್ಚಿ.
ಇದನ್ನೇ ನನ್ನ ಮುಖ್ಯವಾದ ಕೆಲಸ ಅಂತ ಹೇಳಿದ್ದು. ಪ್ರಸಾದ ತಿನ್ನಿ, ಮರಿಬೇಡಿ. ಲೀಲಾ, ಹಾಂ ರೀ. ನೀನು ಬೆಳಿಗ್ಗೆ ಮೊಬೈಲ್ಗೊಂದು ವಿಡಿಯೋ ಕಳಿಸ್ತೀನಿ ಅಂತೆಲ್ಲ, ಏನದು? ಅದು ದೇವಸ್ಥಾನದ ಮರದ ಹತ್ರ ಕೆತ್ತನೆ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತಲ್ವಾ, ಅದಕ್ಕೆ ವಿಡಿಯೋ ಅಂತ ಹೇಳಿದೆ ಅಷ್ಟೇ. ಬಟ್ ನೀನು ಮಾತಾಡ್ಬೇಕಾದ್ರೆ ನಿನ್ನ ವಾಯ್ಸಲ್ಲಿ ಭಯ, ಟೆನ್ಷನ್ ಇತ್ತಲ್ಲ, ಇದಿಷ್ಟು ವಿಷಯ ಹೇಳೋದಕ್ಕೆ ಟೆನ್ಷನ್ ಆಗುತ್ತಾ? ಅದು ಮೊಬೈಲ್ ನಿಷೇಧ ಅಂತ ಇತ್ತು. ಅದನ್ನು ನೋಡಿ ನನಗೆ ಯಾರಾದರೂ ಏನಾದರೂ ಹೇಳಿಬಿಡ್ತಾರೆ ಅಂತ ಆ ಥರ ರಿಯಾಕ್ಟ್ ಮಾಡಿದೆ ಅಷ್ಟೇ. ನೀವು ರಿಲ್ಯಾಕ್ಸ್ ಮಾಡಿ. ನಡೆದಿದ್ದನ್ನೆಲ್ಲ ಬಿಡಿಸಿ ಹೇಳು. ಆಗ್ಲಾದ್ರೂ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ. ನೀನು ಹಾಕ್ತಾ ಇರೋ ಕಣ್ಣೀರಿಗೆ ಒಂದು ಅರ್ಥ ಸಿಗುತ್ತೆ. ಬೇಡ ರೀ, ನನ್ನ ಕೈಲಾಗಲ್ಲ. ಸಾಧ್ಯ ಇಲ್ಲ ಅಂದ್ರೆ ಏನೇ ಸಾಧ್ಯ ಇಲ್ಲ? ಅದು ಹೇಗೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ನಾನು ನೋಡ್ತೀನಿ. ಬಿಡ್ರಿ. ಯಾಕೆ ನಾನು ಎಲ್ಲಿಗೂ ಬರಲ್ಲ ಅಂದ್ರೆ ಆಗಿರೋನಷ್ಟ ಸರಿ ಮಾಡೋದು ಹೇಗೆ? ಅಂತರ ನನ್ನ ಮಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಅಂತರ ಜೊತೆ ಕೈ ಜೋಡಿಸಿದ್ರೆ ನಿನಗೇನು ಸಿಗುತ್ತೆ, ಎಷ್ಟು ಸಿಗುತ್ತೆ ಅದನ್ನು ಹೇಳು. ನಾನು ಒಂದು ಕಿಡ್ನಿ ಮಾರಾಟ ಮಾಡಾದ್ರೂ ನಿನಗೆ ದುಡ್ಡು ತಂದು ಕೊಡ್ತೀನಿ. ಬಾ. ಹಣಕ್ಕೋಸ್ಕರ ನನ್ನ ನಿಯತ್ನ ಮಾರ್ಕೊಂಡೆ ಅನ್ಕೊಂಡ್ರ? ಅಥವಾ ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕೋಸ್ಕರ ಹಣ ತಗೊಂಡೆ ಅನ್ಕೊಂಡ್ರ? ನೀನು ಮಾಡಿರೋ ಕೆಲಸಕ್ಕೆ ನಾನು ಬೇರೆ ಏನು ಅನ್ಕೊಂಡೆ? ಅಲ್ಲ, ನೀನು ಈ ಥರ ಎಲ್ಲ ಮಾಡೋದಕ್ಕೊಂದು ಕಾರಣ ಅಂತ ಇರಬೇಕಲ್ವಾ? ಏನೋ ಕಾರಣ ಇಲ್ಲದೆ ನೀನು ಈ ಥರ ಮಾಡ್ತೀನಿ ಅಂತ ನಾನು ನಂಬೋದಿಲ್ಲ. ಸತ್ಯ ಏನು ಅಂತ ಅಳಿಯಂದ್ರಿಗೆ ಲೀಲನ್ಗೆ ಗೊತ್ತಾಗ್ಲೇಬೇಕು. ನಡಿ. ಬೇಕಿದ್ರೆ ನನ್ನ ಕೊಂದ್ಬಿಟ್ಟು ನನ್ನ ಪ್ರಾಣ ತೆಗ್ಬಿಡಿ. ನಾನ್ ಮಾತ್ರ ಎಲ್ಲಿಗೂ ಬರಲ್ಲ. ಕೌಸಲ್ಯ, ಇವಳು ನಡವಳಿಕೆ ಇಷ್ಟು ದೊಡ್ಡ ಒಗಟಾಗಿದೆಯಲ್ಲ, ನಾನು ಏನ್ ಮಾಡ್ಲಿ ಈಗ? ನಾನಾಗೆ ತಪ್ಪು ಒಪ್ಕೊಂಡಿರೋ ಮುಖ್ಯವಾಗಿರೋ ಸಾಕ್ಷಿ ಆ ವಿಡಿಯೋನೇ ಅಂದ್ಕೊಂಡು ಅವಳ ಕೈಯಿಂದನೇ ಡಿಲೀಟ್ ಮಾಡಿಸ್ದೆ. ಆದರೆ ಅವಳು ಇನ್ನೊಂದು ಸಾಕ್ಷಿ ರೆಡಿ ಮಾಡಿಟ್ಟು ಬಂದಿದ್ದಾಳೆ ಅಂದರೆ ಅವಳು ಸಾಮಾನ್ಯದವಳು ಅಲ್ವೇ ಅಲ್ಲ, ನನಗಿಂತ 10 ಹೆಜ್ಜೆ ಮುಂದೆ ಇದ್ದಾಳೆ. ಏನು ಮಾಡಲಿ? ಅಭಿ ಹತ್ರ ತಪ್ಪು ಒಪ್ಕೊಂಡು ಓಡೋಗ್ಬಿಡ್ಲ? ಬೇಡ, ಇಷ್ಟೆಲ್ಲ ಮಾಡಿ ಮನೆಗೆ ಕರ್ಕೊಂಡು ಬಂದಿರೋರನ್ನೇ ಹೊರಗಡೆ ಓಡಿಸಿ ಸಿಂಗಲ್ ಆಗಿ ಮೆರಿತಿರೋಳು ನಾನು. ಈಗ ನಾನು ತಪ್ಪು ಒಪ್ಕೊಂಡ್ರೆ ಎಲ್ಲ ಹಾಳಾಗೋಗುತ್ತೆ. ಇಷ್ಟೆಲ್ಲ ಮಾಡಿ ಕೈಗೆ ಬಂದಿರೋ ತುತ್ತನ್ನ ಬಾಯಿಗೆ ಬರೋಕ್ಕೆ ಮುಂಚೆ ಕಳ್ಕೋಬಾರ್ದು ಅಂದರೆ ಪಡ್ಕೋಬೇಕು, ನಂಬಿಕೆ ಪಡ್ಕೋಬೇಕು. ಆ ನಂಬಿಕೆ ಪಡ್ಕೊಳ್ಳೋದಕ್ಕೆ ನಾನು ಏನು ಮಾಡಲಿ? ಅಭಿಗೆ ಏನೇ ಸಾಕ್ಷಿ ತಗೊಂಡು ಬಂದು ಮುಂದೆ ಇಟ್ಟರು ನಾನೇ ಅಂತರ ಅಂತ ನಂಬಬೇಕು. ಹಾಗೇನಾದರೂ ನಾನು ಮಾಡಬೇಕು. ಏನು ಮಾಡಲಿ? ಎಸ್, ನಾನು ಎಲ್ಲಿದ್ದೀನಿ? ಎಲ್ಲೂ ಇಲ್ಲ ಸರು, ನೀನ್ ಮನೇಲೇ ಇದೆಯಾ?
ದೇವಸ್ಥಾನದಲ್ಲಿ ಬಿದ್ದಿದ್ದಷ್ಟೇ ನೆನಪು ನನಗೆ. ಅದಾದಮೇಲೆ ನಿನಗೆ ಬೇರೆ ಏನೂ ನೆನಪಿಲ್ಲ. ನಿನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮನೆಗೆ ಕರ್ಕೊಂಬಂದ್ವಿ. ಸಡನ್ನಾಗಿ ಶಾಕ್ ಆಗಿರೋದಕ್ಕೆ ಹೀಗಾಯಿತು ಅಂತ ಡಾಕ್ಟರ್ ಹೇಳಿದ್ರು. ನೋಡು, ಹೆಲ್ತ್ಗೆ ಆ್ಯಪಲ್ ತುಂಬಾ ಒಳ್ಳೆಯದು. ನಾನು ಇದನ್ನು ಕಟ್ ಮಾಡಿಕೊಡ್ತೀನಿ, ನೀನು ತಿನ್ನಬೇಕು. ಇದಾದಮೇಲೆ ಊಟ ಮಾಡಬೇಕು, ಅದಾದಮೇಲೆ ಟ್ಯಾಬ್ಲೆಟ್ಸ್ನ ತೊಗೋಬೇಕು. ಓಕೆನಾ? ಶಾಕ ದೇವಸ್ಥಾನ. ನನ್ನ ನಿಜವಾದ ಹೆಸರು ಅಂತರ ಅಲ್ಲ, ಪ್ರಾರ್ಥನಾ. ನಾನು ನೋಡೋದಕ್ಕೆ ಏಜೆ ಹೆಂಡತಿ ಅಂತರ ಥರನೇ ಇರೋದ್ರಿಂದ ಅಂತರ ಅಂತಾನೆ ಹೇಳಿ ಮನೆಗೆ ಸೇರಿಕೊಂಡೆ. ಅದಕ್ಕೆ ಕಾರಣ ಏನು ಅಂದರೆ ಏಜೆ ಆಸ್ತಿ, ಹೆಸರು, ಸಾಮ್ರಾಜ್ಯ, ಅವನ ಪ್ರೀತಿ, ಅದನ್ನೆಲ್ಲ ನಾನು ಯಾಕೆ ಅನುಭವಿಸ್ಬಾರ್ದು ಅಂತ ಆಸೆ ಬಂತು. ಎಲ್ಲಿ ಎಲ್ಲಿ ಪ್ರಾರ್ಥನಾ? ನನ್ನ ಮಾತು ಕೇಳಿ ಸಮಾಧಾನವಾಗಿರ್ತೀಯಾ? ನನಗಾಗ್ತಿರೋ ಫ್ರಸ್ಟ್ರೇಷನ್ಗೆ ನಾನು ಯಾರ ಮಾತು ಕೇಳಲ್ಲ. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತಾನೆ ಹೇಳ್ತಿರೋದು. ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನನ? ಆ ಪಾಪಿ ನನ್ನ ಮಗಳು ಮಗಳು ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆನಲ್ಲೇ ಹುಟ್ಟು ಅಂತೆಲ್ಲ ಬಕ್ರ ಮಾಡಿದ್ಲು. ಹೇಗ್ ಸುಮ್ನೆ ಇರ್ಲಿ ಅಕ್ಕ? ನಾನ್ ಸುಮ್ನೆ ಇರೋದಿಲ್ಲ. ಅವಳ ರಕ್ತನ ಹೀರ್ ಬಿಡ್ತೀನಿ. ಅವಳು ನನಗೆ ಮಮ್ಮಿನ ಟಮ್ಮಿ. ಅವಳು ನಾಲ್ಗೆಗೆ ಸ್ಟ್ರೋಕ್ ಹೊಡೆಯುತ್ತೆ. ಅವಳು ಹೊರಗಡೆಗೆ ಹೋದ್ರೆ ಅವಳಿಗೆ ಸನ್ ಸ್ಟ್ರೋಕ್ ಆಗುತ್ತೆ. ಅವಳ ಸ್ಪೈನಲ್ ಕಾರ್ಡ್ ಬಲ್ಜ್ ಆಗತ್ತೆ. ಅವಳಿಗೆ ಲಿಗಮೆಂಟ್ ಟೇರ್ ಆಗುತ್ತೆ. ಇದೆಲ್ಲ ನಾನು ಅವಳಿಗೆ ಹಾಕ್ತಾರ ಶಾಪ. ಸರು, ನಾನು ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಅವಳಿ ಮನೆಗಲ್ಲ ಲೀಲಾ ಅತ್ತೆನೆ ಕರೆಕ್ಟು ಅಂತ. ನನ್ನ ಮಾತು ಕೇಳ್ತೀಯ ನೀನು? ಯಾವಾಗ ನೋಡಿದ್ರು ಮಮ್ಮಿ ಮಮ್ಮಿ ಮಮ್ಮಿ, ನನ್ನ ಮುದ್ದು ಮಮ್ಮಿ ಅಂತ ಹಿಂದೆ ಸುತ್ತಾ ಇದೆಯಲ್ಲ, ಈಗ ಅನ್ಬೋಸ್ಕೊ. ನೋಡಿ ಅಕ್ಕ, ಲಕ್ಷ್ಮಿ ಅಕ್ಕ ಹೇಗೆ ಹೇಳ್ತಿದ್ದಾರೆ ಅಂತ. ಏನಂತಿದ್ದಾಳೆ? ಇರೋದನ್ನೇ ಹೇಳ್ತಿದ್ದಾಳೆ. ಮೊದಲೆಲ್ಲ ನಾವು 3 ಜನ ತಪ್ಪು ಮಾಡಿದ್ದೀವಿ. ಆದ್ರೆ ಲೀಲಾತೆ ಈಗ ಅದನ್ನ ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಾ ಇರೋದು. ಲೀಲಾತೆನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ಅವ್ರನ್ನ ಕಿಡ್ನಾಪ್ ಮಾಡಿಸಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ನನ್ನ ಹಣೆ ಬರಕ್ಕೆ ನಾನು ಅವತ್ತು ಸೇಮ್ ಕಲರ್ ಸೀರೆ ಹಾಕೊಂಡು ತಗ್ಲಾಕೊಂಡೆ. ಅದನ್ನು ನೋಡದೆ ಲೀಲಾ ಅತ್ತೆ ನನ್ನನ್ನು ಸೇವ್ ಮಾಡಿದ್ರು. ಅವತ್ತೇ ನಾನು ಒಳ್ಳೆಯವಳಾಗಿತ್ತು. ನನ್ನ ಬದಲಾಯಿಸಿದ್ದು ಕೂಡ ಲೀಲಾ ಅತ್ತೆನೆ. ಸರು, ನಿನ್ ಕೋಪ ನೋಡಿದ್ದೀನಿ. ನಿನ್ ಕೋಪ ನನಗೆ ಅರ್ಥ ಆಗುತ್ತೆ. ಈಗ ಶಾಪ ಹಾಕಿದ್ರೆ ಕೋಪ ಹೊರಟೋಗುತ್ತಾ? ಖಂಡಿತ ಹೋಗೋದಿಲ್ಲ. ನನ್ ಕೋಪ ಹೋಗ್ಬೇಕು ಅಂದ್ರೆ ನಾನು ಅವಳಿಗೆ ಏನಾದ್ರೂ ಮಾಡ್ಬೇಕು. ಏನಾದ್ರೂ ಮಾಡೇ ಮಾಡ್ತೀನಿ. ಏನ್ ಮಾಡ್ಲಿ? ಚಾಕು ತಗೊಂಡು ಅವಳಿಗೆ 50 ಸಲ ಅವಳ ಹೊಟ್ಟೆ ಚುಚ್ಚು ಸಾಕ್ತೀನಿ. ಸರು, ನಮ್ಗೆ ಮೋಸ ಮಾಡ್ತಾಳಕ್ಕ ಅವಳು. ನಾನು ಅವಳನ್ನ ಬಿಡೋದಿಲ್ಲ. ಪ್ಲೀಸ್ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ ಪ್ಲೀಸ್. ಹೇಳಿ ಸರು, ಇದೆಲ್ಲ ಯಾಕಾಯ್ತು ಹೇಳು? ನಮ್ಮ 3 ಜನಕ್ಕೆ ಈ ಮನೆಗೆ ಒಬ್ಳು ಒಳ್ಳೆ ಅತ್ತೆ ಬೇಕು, ಏಜೆಗೆ ಒಳ್ಳೆ ಜೋಡಿ ಬೇಕು ಅಂತ ಹುಡುಕಾಟ ಇತ್ತು. ಆಗ ಬಂದವರೇ ಲೀಲಾ ಅತ್ತೆ. ನಾವೇ ನಮ್ಮ ಮನೆಗೆ, ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ ಅಪಾರ್ಥ ಮಾಡಿಕೊಂಡು ಅವನ್ನ ದ್ವೇಷ ಮಾಡಕ್ ಶುರು ಮಾಡಿದ್ವಿ. ಅಕಸ್ಮಾತ್ ನಾವು ಇವ್ರನ್ನ ಅತ್ತೆಗೆ ಒಪ್ಕೊಂಡಿದ್ರೆ ನಮ್ಮ ಮನೆಗೆ ಇವ್ರು ಯಾರು ಬರಕ್ ಅವಕಾಶನೇ ಇರ್ತಿರ್ಲಿಲ್ಲ. ತಪ್ಪೆಲ್ಲ ನಮ್ದೆ. ತಪ್ಪು ಎಲ್ರೂ ಮಾಡ್ತಾರೆ, ನಾವು ಮಾಡಿದೀವಿ. ನಿಮಗಿಂತ ದೊಡ್ಡ ಕ್ರಿಮಿನಲ್ ಅಕ್ಕ ಅವಳು. ನಾವೆಲ್ಲ ಅಯ್ಯೋ ಪಾಪಗಳು. ಈ ಕಿಚನ್ ಡ್ರಾಮಾದಲ್ಲಿ ಉಪ್ಪು ಜಾಸ್ತಿ ಹಾಕಿ, ಸಕ್ಕರೆ ಕಡಿಮೆ ಹಾಕಿ ದ್ವೇಷ ತೀರಿಸ್ಕೊಳ್ತೀವಿ. ಆದ್ರೆ ಅವಳು ಯಾವ ಲೆವೆಲ್ಗೆ ಬೆಳೆದಿದ್ದಾಳಕ್ಕ. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನಾನು ಮಾಡೇ ಮಾಡ್ತೀನಿ. ಸೋತೋದೆ ಕಣೆ.
ನಿನ್ನ ಹಠದ ಮುಂದೆ ನನ್ನ ಹಠ ಸೋತೋಯ್ತು. ನನಗೆ ನಿನ್ನನ್ನು ಕ್ಷಮಿಸೋದಕ್ಕೂ ಸಾಧ್ಯ ಇಲ್ಲ, ನಿನ್ನ ಕಡೆ ಮುಖ ತಿರುಗಿಸಿ ಮಾತಾಡೋದಕ್ಕೂ ಸಾಧ್ಯ ಇಲ್ಲ. ನೀನಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ಹೋಗಿಲ್ಲ. ನನಗೆ ಕೋಪ ಬರುತ್ತೆ, ಕೋಪದ ಕೈಗೆ ಬುದ್ಧಿ ಕೊಡುವಷ್ಟು ರಾಕ್ಷಸಿ ಪ್ರವೃತ್ತಿ ನನಗಿಲ್ಲ. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅಂದ್ರೆ ನೀವೇನು ಹೇಳೋದಕ್ಕೆ ಹೊರಟಿದ್ದೀರಾ? ನಿನ್ನನ್ನು ಕಟ್ಟಿಕೊಂಡು ತಪ್ಪಿಗೆ ನಿನಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ. ಆದರೆ ನಿನ್ನ ಜೊತೆ ಬದುಕೋದು ಮಾತ್ರ ಖಂಡಿತ ಇಲ್ಲ. ಅಷ್ಟು ಕಟಕರಾಗಬೇಡ್ರಿ. ಕಟ್ಕೊಂಡಾಗಿರ್ತಿದ್ರೆ ಕತ್ತರಿಸ್ಬಿಡ್ತಿದ್ದೆ. ನಾನು ಮನುಷ್ಯ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೆ. ಒಬ್ಬ ತಂದೆ ಏನು ಮಾಡಬೇಕೋ, ಒಬ್ಬ ಗಂಡ ಏನು ಹೇಳಬೇಕೋ ಅದನ್ನೇ ಹೇಳ್ತಾ ಇದ್ದೆ. ಅಂತರನ್ ಜೊತೆ ಯಾಕೆ ಕೈ ಜೋಡಿಸಿದಿ ಅಂತ ನೀನು ಕಾರಣ ಹೇಳದೇ ಇರ್ಬೋದು, ಆದರೆ ಹಿಂದೆ ರೇವತಿ ಮದುವೆಗೋಸ್ಕರ ದುಡ್ಡು ಜೋಡಿಸೋದಕ್ಕೆ ನೀನು ಏನೇನೋ ಮಾಡಿಬಿಟ್ಟಿದ್ಯಲ್ಲ, ಈಗಲೂ ಅದೇ ಕಾರಣ ಅಂತ ನಂಬಿ ಹೇಳ್ತಾ ಇದ್ದೆ. ಅಯ್ಯೋ, ನೀವು ಅನ್ಕೊಂಡಿರೋದು ಸುಳ್ಳು ರೀ. ನೀನು ಯಾವುದನ್ನ ಸತ್ಯ ಅಂತೀಯೋ ಅದನ್ನ ನಾನು ನಂಬಲ್ಲ, ಯಾವುದನ್ನ ಸುಳ್ಳು ಅಂತೀಯೋ ಅದನ್ನೂ ನಾನು ನಂಬಲ್ಲ. ನಿನ್ನ ಮಾತು ನಡತೆ ಎಲ್ಲ ಅರ್ಥ ಕಳ್ಕೊಂಡಿದೆ ಕೌಸಲ್ಯ. ನಿನ್ನ ತಲೆಯಲ್ಲಿ ರೇವತಿ ಮದುವೆ ಯೋಚನೆ ತುಂಬಿಕೊಂಡಿದೆ ಅಲ್ಲ, ಅದನ್ನು ನಾನು ದೂರ ಮಾಡ್ತೀನಿ. ಅಂದ್ರೆ ರೇವತಿಗೆ ಗಂಡು ತೋರಿಸೋದಕ್ಕೆ ಬ್ರೋಕರ್ನ ಬರಕ್ಕೆ ಹೇಳಿದ್ದೀನಿ.